ಬೀದರ್ ಜಿಲ್ಲೆ ಬಿರಾದಲ್ಲಿ 16 ವರ್ಷದ ಬಾಲಕಿ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಮಾನ್ವಿಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕರ್ನಾಟಕ ಭೀಮಸೇನೆ ತಾಲೂಕು ಸಮಿತಿ ಎಸ್ಐಟಿ ತನಿಖೆಗೆ ಆಗ್ರಹಿಸಿ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ, ಬಾಲಕಿ ಕುಟುಂಬಕ್ಕೆ ಪರಿಹಾರ ಹಾಗೂ ರಕ್ಷಣೆ ಕೊಡಿ ಎಂದು ಒತ್ತಾಯಿಸಿ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ, ಸರ್ಕಾರ ಎಚ್ಚೆತ್ತುಕೊಳ್ಳಿ ಎಂದು ಭೀಮಸೇನೆ ಆಗ್ರಹಿಸಿದೆ. ಜೈ ಭೀಮ್ ಬಂಧುಗಳೇ, ಇವತ್ತಿನ ದಿನ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯು ಒಂದು ಅತ್ಯಂತ ಕ್ಷೀಣ ಪರಿಸ್ಥಿತಿಗೆ ತಲುಪಿದೆ. ಕಾರಣ ಏನಪ್ಪ ಅಂತಂದರೆ, ಬೀದರ್ ಜಿಲ್ಲೆಯಲ್ಲಿ 16 ವರ್ಷದ ಕಬಡ್ಡಿ ಆಟಗಾರ್ತಿಯ ಮೇಲೆ ಮಾನಸಿಕವಾಗಿ ಲೈಂಗಿಕ ಕಿರುಕುಳ ಮತ್ತು ಅತ್ಯಾಚಾರ, ತದನಂತರ ಕೊಲೆ ಇದೊಂದು ಬಹುದೊಡ್ಡ ಘಟನೆಯಾಗಿದೆ. ಈ ಒಂದು ಘಟನೆ ನಡೆದರೂ ಸಹ ರಾಜ್ಯದಲ್ಲಿರುವ ಸರ್ಕಾರ ಕಣ್ಣು ಮುಚ್ಚಿ ಕುಂತಿದೆ. ಕಾರಣ ಏನಪ್ಪ ಅಂತಂದರೆ, ಅಲ್ಲಿರುವ ಒಂದು ರಾಜಕೀಯ ಷಡ್ಯಂತ್ರ ಅಧಿಕಾರಿಗಳು, ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಎಸ್ ಗುಂಟೆಯರವರು ಅಪರಾಧಿಗಳ ಬೆನ್ನಿಗೆ ನಿಂತು ಒಂದು ಸಂವಿಧಾನದ ಕಗ್ಗೊಲೆ ಮಾಡಿರ್ತಾರೆ. ಬಂಧುಗಳೇ, ಈ ದಿನ ನಾವು ಅವರನ್ನು ಏನು ಹೇಳೋಕ್ಕೆ ಇಚ್ಛೆ ಬಯಸ್ತು ಅಂತಂದರೆ, ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ SP ಪ್ರದೀಪ್ ಗುಂಟೆಯರವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು. ಆ ಒಂದು ನೊಂದ ಕುಟುಂಬದ ಬಾಲಕಿಗೆ ಸರ್ಕಾರದಿಂದ ಪರಿಹಾರ ಧನ ನೀಡಬೇಕು ಮತ್ತು ಆ ಒಂದು ಕುಟುಂಬಕ್ಕೆ ರಕ್ಷಣೆ ನೀಡುವಂಥ ಕೆಲಸ ಸರ್ಕಾರವು ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ಇವೆಲ್ಲ ಘಟನೆಗಳು ರಾಜ್ಯದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಜಿಲ್ಲೆಗಳಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಅಲ್ಲಿನ ವರಿಷ್ಠಾಧಿಕಾರಿಗಳು ಕೆಲಸ ಮಾಡಬೇಕು. ಒಂದು ವೇಳೆ ಕೆಲಸ ಮಾಡದ ಇರುವಂಥ ಅಧಿಕಾರಿಗಳನ್ನು ಕೂಡಲೇ ಬೇರೆ ಒಂದು ರಾಜ್ಯಕ್ಕೆ ವರ್ಗಾವಣೆ ಮಾಡುವ ಮೂಲಕ ರಾಜ್ಯದ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಜಿ ಅವರು ಕೆಲಸ ಮಾಡಬೇಕು. ಒಂದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ ಇವೆಲ್ಲ ನಿಂದಿರಲಿಕ್ಕಂದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ರಾಜ್ಯಾದ್ಯಂತ ಬೃಹತ್ ಉಗ್ರವಾದ ಹೋರಾಟಕ್ಕೆ ಕರೆ ನೀಡಲಾಗುವುದು. ಕಿರಣ್ ಕುಮಾರ್ ಉದ್ಬಾಳ್, ತಾಲೂಕಾಧ್ಯಕ್ಷರು, ಕರ್ನಾಟಕ ಭೀಮಸೇನೆ, ಮಾನ್ವಿ.